ಬಳ್ಳಾರಿಗೆ ಬಂದಿದ್ದಾರೆ ಸರ್, ಹೇಗಿದೆ? ಇಷ್ಟೆಲ್ಲ ಫ್ಯಾನ್ಸ್ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ 2 ಗಂಟೆಯಿಂದ. ದೇವ್ರ ದರ್ಶನಕ್ಕೆ ಬಂದ್ವಿ. ಸಾಯಿಯವರು ಆತ್ಮೀಯರು. ಆ್ಯಕ್ಚುಲಿ ನಮ್ಮ KGF ಚಿತ್ರನ ಅವರು ತೆಲುಗಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದರು. KGF 1 ಟೈಮಲ್ಲಿ ಅವ್ರು ನಮಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅವತ್ತು ಅವರು ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ರು ಅಂದರೆ ಅದು KGF ಇವತ್ತು ಎಷ್ಟು ದೊಡ್ಡದಾದರೂ ಅದರಲ್ಲಿ ಇವರು ಭಾಳ ಮುಖ್ಯ ಕಾರಣ. ಆ್ಯಂಡ್ ಅವ್ರು ಭಾಳ ಪ್ಯಾಷನಿಂದ ತುಂಬ ದೈವಭಕ್ತರು. ನಮಗೆ ಅಲ್ಲೂ ಅಷ್ಟೇ ತುಂಬ ದೇವಸ್ಥಾನಗಳಿಗೆಲ್ಲ ಕರ್ಕೊಂಡೋಗಿ ನಮಗೆ ಆಗಾಗ ಅವರು ದರ್ಶನ ಮಾಡಿಸ್ತಾ ಇರ್ತಾರೆ. ಸೊ ಅವ್ರ ಊರಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಅದು ಶುರು ಮಾಡೋ ಮುಂಚೆ ಹೇಳಿದ್ರು ನನಗೆ. ನಾನು ಆವಾಗಲೇ ಹೇಳಿದ್ದೆ ಖಂಡಿತ ಬರ್ತೀನಿ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಬಂದಿದ್ವಿ, ದೇವ್ರ ದರ್ಶನ ಪಡೆದಿದ್ವಿ. ಸರ್, ಒಂದು ಅಂಗಡಿಯಲ್ಲಿ ನೀವು ಖರೀದಿಗೆ ಹೋದಾಗ ಸಿಂಪಲ್ ಆಗಿ ಎಷ್ಟೊಂದು ಸರಳತೆ ಫ್ಯಾನ್ಸ್ ಎಲ್ಲ ಕಮೆಂಟ್ಗಳು ಮಾಡ್ತಾ ಇದ್ದಾರೆ. ಏನ್ರಿ ಸಿಂಪಲ್ ಎಲ್ಲ ನಾವೇನು ಎಲ್ಲ ಏನಂತಾರೆ ಸುಮ್ಮನೆ ಅದು. ಈಗ ನಾವು 15 ವರ್ಷದಿಂದ ಹೋಗ್ತಾ ಇದ್ದೀವಿ, ಅದೇ ಅಂಗಡಿಗೆ ಒಂದು 12 ವರ್ಷದಿಂದ ಹೋಗ್ತಾ ಇದ್ದೀವಿ. ಫೋಟೋ ಆಚೆ ಬಂದಿದೆ. ನನ್ನ ಪ್ರಕಾರ ಏನಂದ್ರೆ ಅದು ಇಲ್ಲ ಮಠದಲ್ಲಿ ನಮ್ಮ ರಾಧಿಕಾ ಅವ್ರ ಮನೆ ದೇವ್ರ ಹತ್ರ ಹೋದಾಗ ಅಲ್ಲಿ ಒಂದು ಮಕ್ಕಳು ತಿಂಡಿ ಕೇಳಿದ್ರು, ತಿಂಡಿ ಕೊಡಿಸ್ತಾ ಇದ್ವಿ ಅಷ್ಟೇ. ನೋಡ್ರಿ, ಒಳ್ಳೆ ಲಕ್ಸುರಿ ಕಾರಲ್ಲಿ ಓಡಾಡ್ತೀವಿ, ಒಳ್ಳೆ ಫ್ಲೈಟಲ್ಲಿ ಓಡಾಡ್ತೀವಿ, ಇನ್ನೇನು ಸಿಂಪ್ಲಿಸಿಟಿ. ಅದನ್ನ ಜನ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇವಾಗ ನಾರ್ಮಲ್ ಆಗಿರೋದನ್ನೇ ಇವಾಗ ಸಿಂಪ್ಲಿಸಿಟಿ ಅನ್ನಂಗೆ ಶುರು ಆಗ್ಬಿಟ್ಟಿದ್ದಾರೆ. ಏನು ಹೇಳಕ್ಕಾಗಲ್ಲ. ನಾವು ಬೆಳೆದಿರೋದು ಹೆಂಗೆ, ಅದ್ರಲ್ಲಿ ಏನು ಸಿಂಪ್ಲಿಸಿಟಿ ಇದೆ? ಅದು ತಿಂತೀವಿ, 5 ಸ್ಟಾರ್ಗೆ ಹೋಗ್ತೀವಿ, ಎಲ್ಲ ಇರ್ಬೇಕು ಮನುಷ್ಯನಿಗೆ. ಒಂದೇ